ಚಾಮರಾಜನಗರದಲ್ಲಿ ವರ್ಷಧಾರೆಯ ಅಬ್ಬರ ಇನ್ನೂ ಕೂಡ ನಿಲ್ತಾ ಇಲ್ಲ. ಮಳೆ ಎಫೆಕ್ಟ್ ನಿಂದಾಗಿ ಕೆಎಚ್ಬಿ ಕಾಲೋನಿಗೆ ಜಲ ದಿಗ್ಬಂಧನ ಉಂಟಾಗಿದೆ. ಕಾಲೋನಿಯ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನು ಮನೆಯಿಂದ ಹೊರಬರಲಾಗದೆ ನಿವಾಸಿಗಳು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಚರಂಡಿ ವ್ಯವಸ್ಥೆ ಕಲ್ಪಿಸುವಂತೆ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ. ಇದು ಚಾಮರಾಜನಗರದಲ್ಲಿ ವರ್ಣಾರ್ಘತ ಉಂಟಾಗಿರುವಂಥದ್ದು. ವರ್ಷಧಾರೆಗೆ ಜನರು ರೋಸಿ ಹೋಗಿದ್ದಾರೆ. ಸರಿಯಾದಂತ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸುವಂತ ನಿಟ್ಟಿನಲ್ಲೂ ಕೂಡ ಆಗ್ರಹಿಸಿದ್ದಾರೆ. ಇದು ಚಾಮರಾಜನಗರದ ಕೆಎಚ್ಬಿ ಕಾಲೋನಿಯ ದೃಶ್ಯಾವಳಿಗಳು. ಕಾಲೋನಿಯ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಮುಂಗಾರು ಪೂರ್ವ ಮಳೆಯಲ್ಲಿ ರಾಜ್ಯದಾದ್ಯಂತನೂ ಕೂಡ ಮಳೆ ಆಗ್ತಾ ಇದೆ. ಇದು ಚಾಮರಾಜನಗರದ ಕೆಎಚ್ಬಿ ಕಾಲೋನಿಯ ದೃಶ್ಯ. ಹೊಸ ಹೌಸಿಂಗ್ ಬೋರ್ಡ್ ಇವತ್ತು ಹಾವುಗಳು, ಮೀನುಗಳು. ಹಾಸನ ನಗರದಲ್ಲಿ ಆತಂಕ ಸೃಷ್ಟಿಸಿದ ಮಳೆರಾಯ. ಮಳೆಯಿಂದಾಗಿ ರಸ್ತೆ ಬದಿ ನಿಲ್ಲಿಸಿದ ಬೈಕ್ಗಳು ಮುಳುಗಡೆ ಆಗಿದೆ. ಬಿಎಸ್ಎನ್ಎಲ್ ಕಚೇರಿ ಮುಂಭಾಗ ರಸ್ತೆಯು ಕೆರೆಯಂತಾಗಿದೆ. ರಸ್ತೆಯಲ್ಲಿ ಓಡಾಡಲು ವಾಹನ ಸವಾರರು ಪರದಾಟವನ್ನ ನಡೆಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಹಾಸನದಲ್ಲೂ ಕೂಡ ವರ್ಷಧಾರೆ ಜೋರಾಗಿದೆ. ಈ ಒಂದು ಮಳೆಯಿಂದಾಗಿ ಆತಂಕ ಸೃಷ್ಟಿಯಾಗಿದೆ. ರಸ್ತೆ ಬದಿ ನಿಲ್ಲಿಸಿದಂತಹ ಬೈಕ್ಗಳು ಮುಳುಗಡೆ ಆಗಿದೆ. ಬಿಎಸ್ಎನ್ಎಲ್ ಕಚೇರಿ ಮುಂಭಾಗ ರಸ್ತೆ ಏನಿದೆ ಅದು ಒಂದು ರೀತಿಯಲ್ಲಿ ಕೆರೆಯಂತಾಗಿ ಮಾರ್ಪಾಡಾಗಿದೆ. ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ವಾಹನ ಸವಾರರು ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಹಾಸನದ ದೃಶ್ಯಾವಳಿ. ವರ್ಷಧಾರೆ ಜೋರಾಗಿದೆ. ಒಂದ್ ಕಡೆಯಲ್ಲಿ ರೈತರಲ್ಲಿ ಮಂದಹಾಸ, ಯಾಕಂದ್ರೆ ಕೃಷಿ ಚಟುವಟಿಕೆಗೂ ಕೂಡ ಒಂದ್ ರೀತಿಯಲ್ಲಿ ಸಹಾಯ ಆಗ್ತಾ ಇದೆ. ಆದ್ರೆ ಇನ್ನೊಂದು ಕಡೆಯಲ್ಲಿ ಆತಂಕ ಸೃಷ್ಟಿ ಆಗ್ತಾ ಇರುವಂಥದ್ದು. ಮರ ಬಿದ್ದು ಆತಂಕ ಸೃಷ್ಟಿ ಆಗ್ತಾ ಇದೆ. ಇನ್ನೊಂದು ಕಡೆ ಮನೆಯ ಮೇಲ್ಛಾವಣಿನೂ ಕೂಡ ಹಾರಿ ಹೋಗಿರುವಂತಹ ಘಟನೆ ಇದೆ. ಸಿಡಿಲಿಗೆ ಸಾವು ನೋವು ಸಂಭವಿಸಿರುವಂತಹ ಘಟನೆಗಳು ಕೂಡ ಅಲ್ಲಲ್ಲಿ ಬೆಳಕಿಗೆ ಬರ್ತಾ ಇದೆ. ಒಂದು ಕಡೆಯಲ್ಲಿ ಬೇಸಿಗೆಯ ಒಂದು ರೀತಿಯಲ್ಲಿ ವಾತಾವರಣ ಇತ್ತು, ಹಾಹಾಕಾರ ಶುರುವಾಗಿತ್ತು ನೀರಿಗಾಗಿ. ಆದರೆ ಮಳೆ ಬಂದಿದೆ. ಆದರೆ ಮಳೆಯಿಂದಾಗಿ ಇನ್ನೊಂದು ಕಡೆಯಲ್ಲಿ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಇದು ಹಾಸನದ ದೃಶ್ಯ. ಒಂದು ರೀತಿಯಲ್ಲಿ ಕೆರೆ ಅಂತಾಗಿ ಮಾರ್ಪಾಡಾಗಿದೆ. ಖಾಲಿ ಐತೆ ಇಲ್ಲ